ಶಿಕ್ಷಕರು ವಿದ್ಯಾರ್ಥಿಗಳನ್ನು ಕೇವಲ ಅಂಕವೀರರನ್ನಾಗಿ ರೂಪಿಸದೆ ಶಿಕ್ಷಣದ ಜ್ಞಾನದ ಬೆಳಕಿನ ಶಕ್ತಿಯ ಮೂಲಕ ಉತ್ತಮವಾದ ಸಂಸ್ಕಾರ ನೀಡಿ ಭವಿಷ್ಯದ ನಾಗರಿಕರನ್ನಾಗಿ ಸಜ್ಜುಗೊಳಿಸಬೇಕು. ಡಾ. ಪಿ. ಹರೀಶ್ ಕರೆ. ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಜ್ಞಾನದ ಬೆಳಕಿನ ಸಂಸ್ಕಾರ ನೀಡಿ ಉತ್ತಮವಾದ ನಾಗರಿಕರನ್ನಾಗಿ ರೂಪಿಸಬೇಕೇ ಹೊರತು ಕೇವಲ ಅಂಕವೀರರನ್ನಾಗಿ ಮಾಡಬಾರದು ಎಂದು ಉನ್ನತ ಶಿಕ್ಷಣ ಸಚಿವರ ವಿಶೇಷ ಕರ್ತವ್ಯಾಧಿಕಾರಿ ಡಾ. ಪಿ. ಹರೀಶ್ ಹೇಳಿದರು. ಅವರು ಕೆಆರ್ಪೇಟೆ ಪಟ್ಟಣದ ಬಿಜಿಎಸ್ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಬಿಜಿಎಸ್ ಸಮೂಹ ಸಂಸ್ಥೆ ಶಿಕ್ಷಣ ಸಂಸ್ಥೆಗಳ ಶಿಕ್ಷಕರಿಗೆ ಆಯೋಜಿಸಿದ 2 ದಿನಗಳ ಶಿಕ್ಷಕರ ಶೈಕ್ಷಣಿಕ ಕಾರ್ಯಾಗಾರ 2026 ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು. ಶಿಕ್ಷಕರು ಸಮಾಜದ ಪರಿವರ್ತಕರಾಗಿದ್ದು ಆರೋಗ್ಯವಂತ ಸಮಾಜದ ನಿರ್ಮಾಣದಲ್ಲಿ ಶಿಕ್ಷಕರ ಪಾತ್ರ ನಿರ್ಣಾಯಕವಾಗಿದೆ. ಅಜ್ಞಾನದ ಅಂಧಕಾರವನ್ನು ಹೊಡೆದೋಡಿಸಿ ಜ್ಞಾನದ ಬೆಳಕಿನ ಸಂಸ್ಕಾರವನ್ನು ಮಕ್ಕಳಿಗೆ ನೀಡಲು ಬದ್ಧತೆಯಿಂದ ಕೆಲಸ ಮಾಡುತ್ತಿರುವ ಶಿಕ್ಷಕರ ಕಾರ್ಯದಕ್ಷತೆಯು ನಾಗರಿಕ ಸಮಾಜಕ್ಕೆ ಮಾದರಿಯಾಗಿದೆ. ಶಿಕ್ಷಕರು ಪ್ರತಿನಿತ್ಯವೂ ಹೊಸ ಹೊಸ ವಿಚಾರಗಳನ್ನು ಆವಿಷ್ಕಾರ ಮಾಡುವ ಜೊತೆಗೆ ಜ್ಞಾನದ ಮಂಥನ ಮಾಡಿಕೊಂಡು ವಿದ್ಯಾರ್ಥಿಗಳಲ್ಲಿ ಕಲಿಕಾ ಶಕ್ತಿಯನ್ನು ಹೆಚ್ಚಿಸಿ ಮೌಲ್ಯಯುತ ಸಂಸ್ಕಾರವನ್ನು ನೀಡಲು ಪ್ರಾಮಾಣಿಕವಾಗಿ ಕೆಲಸ ಮಾಡುವ ಮೂಲಕ ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭ್ಯುದಯಕ್ಕೆ ನೆರವಾಗಬೇಕು. ವಿದ್ಯಾರ್ಥಿಗಳು ಪ್ರಶ್ನಿಸುವ ಮನೋಭಾವನೆಯನ್ನು ಮೂಡಿಸಿಕೊಳ್ಳುವ ಮೂಲಕ ಆ ದಿಕ್ಕಿನಲ್ಲಿ ಅರಿವಿನ ಜಾಗೃತಿಯನ್ನು ಮೂಡಿಸಲು ಮೂಲಕ ಶಿಕ್ಷಕರು ವಿದ್ಯಾರ್ಥಿಗಳ ಸಮಗ್ರವಾದ ವ್ಯಕ್ತಿತ್ವದ ವಿಕಾಸನೆಗೆ ಮುನ್ನಡೆ ಬರೆಯಬೇಕು ಎಂದು ಮನವಿ ಮಾಡಿದ ಹರೀಶ್, ಆದಿಚುಂಚನಗಿರಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಹೇಮಗಿರಿ ಶಾಖಾ ಮಟ್ಟದ ವ್ಯಾಪ್ತಿಯ ಗೌರವ ಕಾರ್ಯದರ್ಶಿಗಳಾಗಿರುವ ಡಾ. ಜೆ.ಎನ್. ರಾಮಕೃಷ್ಣಗೌಡ ಅವರು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ದೊರೆತು ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಯಶಸ್ಸು ಮತ್ತು ಕೀರ್ತಿಯನ್ನು ಗಳಿಸಿ ಉತ್ತಮ ಸಾಧನೆ ಮಾಡಲು ನೆರವಾಗುವ ದಿಕ್ಕಿನಲ್ಲಿ ಶಿಕ್ಷಕರಿಗೆ ಶೈಕ್ಷಣಿಕ ಕಾರ್ಯಾಗಾರವನ್ನು ಏರ್ಪಡಿಸಿ ಕಲಿಕೆಗೆ ನೆರವಾಗುವ ದಿಕ್ಕಿನಲ್ಲಿ ಮುಂದಾಗಿರುವುದು ಇಡೀ ನಾಗರಿಕ ಸಮಾಜವೇ ಮೆಚ್ಚುವ ವಿಚಾರವಾಗಿದೆ ಎಂದು ಹರೀಶ್ ಅಭಿಮಾನದಿಂದ ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಟ್ಟದ ಹೇಮಗಿರಿ ಶಾಖಾ ಮಟ್ಟದ ಗೌರವ ಕಾರ್ಯದರ್ಶಿಗಳಾದ ರಾಮಕೃಷ್ಣೇಗೌಡ ಮಾತನಾಡಿ, ಬದಲಾಗುತ್ತಿರುವ ಕಾಲಘಟ್ಟಕ್ಕೆ ಸರಿಯಾಗಿ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡುವ ಶಿಕ್ಷಕರು ಕೂಡ ಹೆಚ್ಚಿನ ಜ್ಞಾನವಂತರಾಗುವುದು ಇಂದಿನ ಅವಶ್ಯಕತೆಯಾಗಿದೆ. ಶಿಕ್ಷಕರ ಬೋಧನೆಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ವಿಷಯ ತಜ್ಞರ ಮೂಲಕ ಶೈಕ್ಷಣಿಕ ಕಾರ್ಯಾಗಾರವನ್ನು ಏರ್ಪಡಿಸಲಾಗಿದೆ. 2 ದಿನಗಳ ಕಾಲ ನಡೆಯುತ್ತಿರುವ ಶೈಕ್ಷಣಿಕ ಕಾರ್ಯಾಗಾರದಲ್ಲಿ ಭಾಗವಹಿಸಿರುವ ಶಿಕ್ಷಕರು ಇಲ್ಲಿ ದೊರೆಯುವ ಶಿಕ್ಷಣದ ಚಿಂತನ ಮಂಥನದ ವಿಚಾರಗಳ ಮೂಲಕ ವಿದ್ಯಾರ್ಥಿಗಳಲ್ಲಿ ಸಂಸ್ಕಾರ ಹಾಗೂ ಪ್ರಜ್ಞಾವಂತಿಕೆಯನ್ನು ಬೆಳೆಸಿ ಗುಣಮಟ್ಟದ ಬೋಧನೆಗೆ ಮುಂದಾಗಬೇಕು ಎಂದು ರಾಮಕೃಷ್ಣೇಗೌಡ ಮನವಿ ಮಾಡಿದರು. ಬೆಂಗಳೂರಿನಿಂದ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದ ಪ್ರೊಫೆಸರ್ ಬಿ. ಜಗದೀಶ್ ಶೈಕ್ಷಣಿಕ ಕಾರ್ಯಾಗಾರದಲ್ಲಿ ಶಿಕ್ಷಕರ ಗುಣಮಟ್ಟದ ಬೋಧನೆಗೆ ನೆರವಾಗುವ ವೃತ್ತಿ ಕೌಶಲ್ಯ ಮಾರ್ಗದರ್ಶನ ನೀಡಿದರು. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷರಾದ ಎನ್.ಕೆ. ಹರಿಚರಣ್ ತಿಲಕ್ ಹಾಗೂ ಕೆಆರ್ ನೀಲಕಂಠ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು. ವರದಿ ಡಾ. ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಪ್ರಜಾಪವ ಟಿವಿ, ಮಂಡ್ಯ. ನಾನು ಯಾರೋ ಸ್ವಾಮಿ ಜೊತೆ ನನಗೆ ನೀವು ಯಾರ ಜೊತೆ ಇದ್ದೀರಾ, ನೀವು ಯಾರ ಜೊತೆ ಬೆಳೀತೀರಾ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿದೆ. ನೀವು ಸಮಾಜದಲ್ಲಿ ಯಾರು ಕಳ್ಳರ ಜೊತೆ ಸುಳ್ಳು ಜೊತೆ ಇದ್ರೆ ಯಾರು ಬೆಲೆ ಕೊಡಲ್ಲ. ನೀವು ಯಾವ ಒಳ್ಳೆ ವ್ಯಕ್ತಿ ಜೊತೆ ನೀವು ಹೆಜ್ಜೆ ಹಾಕ್ತಿದ್ರ ಅಂತ ಗುರುಸಿ ನಿಮ್ಗೆ ಕೊಟ್ಟಾಗ ನಿಮಗೆ ಗೌರವ ಜಾಸ್ತಿ ಆಗುತ್ತೆ ಅಲ್ವಾ? ನಿಮ್ಮ ವ್ಯಕ್ತಿತ್ವ ಗೊತ್ತಾಗುತ್ತೆ. 2 ಸಣ್ಣ ಮಾತು ಕತೆ ಮುಗಿಸ್ತೀನಿ. ಒಂದು ಊರಲ್ಲಿ ಒಬ್ಬ ಪಟೇಲ್ ಗೆಲೋಗ್ಬಿಟ್ಟಿರ್ತಾನೆ, ಸುತ್ತಾಗ್ಬಿಟ್ಟಿರ್ತಾನೆ. ಮೊಮ್ಮಗ ಓಡಿ ಬರ್ತಾನೆ, ಅಜ್ಜಿ ಅಜ್ಜಿ ಪಟೇಲ್ ತೀರೋಗ್ಬಿಟ್ರು ಅಜ್ಜಿ ಅಂತ. ಹಾಗಾಯ್ತು, ನೀನು ಹೋಗಿ ನೋಡ್ಕೊಂಬೋಗು ಹೆಂಗೆ ಜನ ಮಾತಾಡ್ತಿದ್ದಾರೆ. ಬರ್ತದೆ, ಅಜ್ಜಿ ಪಟೇಲ್ ಜನ ಸಿಕ್ಕಾಪಟ್ಟೆ ಹೋಗ್ತಾವ್ರೆ, ಎಲ್ಲ ಅಳ್ತಾವ್ರೆ, ಬಿಡುವಂತಾವ್ರೆ, ಅವ್ನು ಗುಣಗಾನ ಮಾಡ್ತಾವ್ರೆ, ಹಾಗೆ ಹೀಗೆ ಅಂತ ಬಂದ ಅಜ್ಜಿ ಅಂತ. ಸರಿ ಬಿಡಪ್ಪ ಆಯ್ತು. ಇನ್ನೊಂದು ದಿವಸ ಬರ್ತಾನೆ ಅವಾಗ, ಅಜ್ಜಿ ಅಜ್ಜಿ ಇನ್ನೊಂದು ಕಿಲೋಮೀಟರ್ ಅಜ್ಜಿ ಇವತ್ತು ಅಂತ. ಹೌದಾ, ಹೋಗು ಇವತ್ತು ನೋಡ್ಕೊಂಬ. ಅಜ್ಜಿ ಒಂದು 3 ಜನ ಇದ್ದಾರೆ, ಯಾರು ಬರ್ತಾ ಇಲ್ಲ, ಎಲ್ಲ ನಡ್ತಾವ್ರೆ, ಏನೋ ಮಾತಾಡ್ತಾವ್ರೆ ಅಂತ. ಏನು ಅಂತಂದ್ರೆ ವಿಚಾರ ಪಟೇಲ್ ಇದ್ರಲ್ಲ, ನಿಮ್ಮನ್ನ ನೋಡಿ ಕಲಿಬೇಕು, ಆ ಹುಡುಗನ್ನ ನೋಡಿ ಕಲಿಯಪ್ಪ ಅನ್ಬೇಕು. ಅವನ್ ಸಂಸ್ಕಾರ, ಅವನ್ ಶಿಸ್ತು, ಅವನ್ ಸಂಯಮ, ಅವನ್ ಮೌಲ್ಯ ಬಹಳ ಮುಖ್ಯ. ಇವ್ಯಾವೂ ಇಲ್ಲ ಅಂತಂದ್ರೆ ಸಮಾಜದಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗಲ್ಲ. ಟೆಕ್ನಾಲಜಿ ಜಾಸ್ತಿ ಆಗಿದೆ, ಬಂದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ರೆ ನಿಮ್ ಕೆಲಸ ಕಿತ್ತಾಕ ಸಾಧ್ಯ ಇಲ್ಲ. ನೀವು ಪಾಠ ಮಾಡಲೇಬೇಕು, ನಿಮ್ಮ ಮಕ್ಕಳನ್ನ ಸಮಾಜಕ್ಕೆ ಕೊಡ್ಲೇಬೇಕು. ಆದ್ರೆ ನೀವು ಮಾಡ್ಬೇಕಾಗಿದೆ ಅಂತಂದ್ರೆ
ಮಕ್ಕಳುಗಳಿಗೆ ಪಾಠದ ಜೊತೆಗೆ ಮೌಲ್ಯಯುತದ ಶಿಕ್ಷಣವನ್ನು ಕೊಡಬೇಕಾದ್ರೆ ನಿಮ್ಮ ಜವಾಬ್ದಾರಿ. ಇವತ್ತು ನೋಡಿದೀನಿ, ಟೀಚರ್ಗಳು ಪತ್ರಿಕೆ ಓದಲ್ಲ. ನಮ್ಗೆ ಚೆನ್ನಾಗಿ ಓದಿರ್ತಕ್ಕಂಥ ವಿಚಾರ, 24 ಗಂಟೆ ಬೇಕಾದ್ರೆ ಮೊಬೈಲ್ ನೋಡ್ತಾರೆ. ನಮ್ಮ ಟೀಚರ್ ಬುಕ್ಸ್ನ ಓದಲ್ಲ, ಪೇಪರ್ನ ಓದಲ್ಲ, ಕರೆಂಟ್ ಇವೆಂಟ್ನ ಓದಲ್ಲ, ಪ್ರಚಲಿತ ವಿದ್ಯಮಾನಗಳಿಗೆ ಗೊತ್ತಿಲ್ಲ. ಯಾವುದು ಮಾಡಲಿಲ್ಲ ಅಂತಂದ್ರೆ ನಾವು ಟೀಚರ್ ಆಗ್ಲಿಕ್ಕೆ ಕಷ್ಟ. ಯಾಕೆಂತಂದ್ರೆ ಇವತ್ತು ಮುಂದೆ ಬರೋದು ನನಗೆ ಹೇಳೋದು ಆಗಾಗ ಮಠದ ಆಡಳಿತದ ಬಗ್ಗೆ ಹೇಳೋದು, ಮಠದ ಕಾರ್ಯವೈಖರಿ ಬಗ್ಗೆ ಹೇಳೋದು, ಮುಂದಿನ ಪೀಠಾಧಿಪತಿ ಬಗ್ಗೆ ಹೇಳೋದು, ಅದು ಇಷ್ಟೆಲ್ಲ ನನಗೆ ತೋರಿಸೋದು. ಅವಾಗ ಮನಸ್ಸು ಮಾಡಿದ್ರೆ ರಾಮಕೃಷ್ಣ ಯಾವ್ದು ಚಿಕ್ಕ ಕೇರ್ಪೇಟೆ ಅಲ್ಲ, ರೀ ದೊಡ್ಡ ಬೆಂಗಳೂರಿಗೆ ಕಾರ್ಯದರ್ಶಿಯಾಗಿ ಕೆಲಸವನ್ನು ನಿರ್ವಹಿಸತಕ್ಕಂಥ ಜವಾಬ್ದಾರಿ ನಾವು ತಗೋಬಾರಾಯ್ತು. ಅವರಲ್ಲೇ ಪೆನ್ನು, ಅವ್ರದೇ ಪೇಪರ್. ದೊಡ್ಡವರವತ್ತ ಏನು ಬರ್ಕೊಂಡಿದ್ರು ಸಹ ಇವರನ್ನ ಯಾವತ್ತೂ ರಿಜೆಕ್ಟ್ ಮಾಡ್ತಾರೆ. ಅಷ್ಟು ನಂಬಿಕೆಯನ್ನ ದೊಡ್ಡವರು ಇವ್ರ ಜೊತೆ ಇದ್ರು. ಇವತ್ತು ಯಾಕೆ ಅಂತಂದ್ರೆ ವಿಶ್ರಾಂತ ಜೀವನ ಇಷ್ಟೆಲ್ಲ ಕಟ್ಟಿದೆ. ನಾವು ನೋಡ್ತಾ ಇದ್ದಾರೆ, ಎಲ್ಲರೂ ನೋಡ್ತಾ ಇದ್ದಾರೆ, ಭಗವಂತ ಎಲ್ಲರೂ ನೋಡ್ತಾ ಇದ್ದಾರೆ. ಅದರಿಂದ ಶಾಂತವಾಗಿ ಮೌನವಾಗಿ ನಿಮ್ಮೊಳಗೊಂದೇ ಉತ್ತಮವಾದ ಒಂದು ಜೀವನವನ್ನ ಕಟ್ಕೊಂಡು ಬಹಳ ಸಂತೋಷ ಇದೆ. ಅವರು 4 ಜನಕ್ಕೆ ದಾರಿ ದೀಪ ಆಗ್ಬೇಕು. ಪಕ್ಕದ ಮನೆ ಹುಡುಗ ನೋಡಿ, ಪಕ್ಕದ ಮನೆ ತಾಯಿ ನೋಡಿ, ಆ ಹುಡುಗ ನೋಡು BGS ಮಾಡಿಸ್ಕೊಂಡು ಹೋಗ್ತಾ ಇದ್ದಾನೆ ಕೇರ್ಪೇಟೆಯಲ್ಲಿ. ಅವ್ರ ಟೀಚರ್ ಎಷ್ಟು ಚೆನ್ನಾಗಿ ಕಲಿಸಿದ್ದಾರೆ, ಅದನ್ನ ನೀವು ಕಲಿಬೇಕು ಅಂತ ಪಕ್ಕದ ಮನೆ ಹುಡುಗನಿಗೆ ಹೇಳ್ಬಿಡ್ಬೇಕು. ಆ ಕಲಿಸ್ತಾರೆ ಯಾರು? ನೀವುಗಳು. ಆ ರೀತಿ ನಾವ್ ಯಾರ್ಯಾರು ನೋಡಕ್ ಹೋಗ್ಬಿಡ್ತೀವಿ ಒಂದು ಟೈಮ್ನಲ್ಲಿ. ನಾವ್ ಯಾರ ಕೇಳ್ತಾರೆ ಆಮೇಲೆ ಯಾರ ತರ ಆಗ್ಬೇಕು ಅಂತಂದ್ರೆ, ನಾನು ವಿಶ್ವೇಶ್ವರಯ್ಯ ತರ ಆಗ್ಬೇಕು, ಸಿದ್ಧೂರ್ಧರ್ ತರ ಆಗ್ಬೇಕು, ಅಥವಾ ಅಬ್ದುಲ್ ಕಲಾಂ ತರ ಆಗ್ಬೇಕು, ಅಥವಾ ಒಬ್ಬ ಸೈಂಟಿಸ್ಟ್ ತರ ಆಗ್ಬೇಕು ಅಂತ ಹೇಳ್ತಾರೆ. ನಿಮ್ಮಲ್ಲೇ ರೋಲ್ ಮಾಡಲಿದ್ದಾರೆ, ನಿಮ್ಮೊಳಗೆ ಇದ್ದಾರೆ. ನೀವು ಯಾರು ಅವರನ್ನ ಖುಷಿಯಲ್ಲ. ಪ್ರಾಯಶಃ ನಿಮ್ ಸಂಬಳ ಅಂತ ಹೇಳಿ ಯಾರೋ ಒಬ್ಬ ವ್ಯಕ್ತಿ ಕೂಲಿ ಮಾಡಿರ್ತಾನೆ, ಆಟೋ ಓಡಿಸ್ತಾನೆ, ಮನೆಯಲ್ಲಿ ಹಸುವನ್ನ ಕಟ್ಟಿ ಹಾಲನ್ನು ಕರೆದು ಅವನ ಹಾಲನ್ನು ಹಾಕಿ ಆಗಿಬಿಡುತ್ತಂತ ಮಕ್ಕಳ ಮೇಲೆ ಭವಿಷ್ಯವನ್ನು ಕಟ್ತಾ ಇರ್ತಾನೆ. ನೀವು ಆ ಭವಿಷ್ಯಕ್ಕೆ ನೀವು ಮುಳ್ಳಾಕ್ಬೇಡಿ. ಆ ಮಕ್ಕಳನ್ನ ಸಂಪೂರ್ಣವಾಗಿ ನಿಮಗೆ ಕೊಟ್ಟಿರ್ತಾರೆ ಅವರು. ಮೇಡಮ್ ಇದು ನಮ್ಮ ಹುಡುಗಲ್ಲ ಮೇಡಮ್, ನಿಮ್ಮ ಮಗನ ಸಾಕಿ ಹೊಡೆಯಿರಿ, ಚರ್ಚಿ, ನನಗೆ ಏನ್ ಮಾಡ್ತಾರೆ ಗೊತ್ತಿಲ್ಲ, ಅವ್ನು ಚೆನ್ನಾಗಿ ಹೋಗ್ಬೇಕಷ್ಟೇ ಅಂತ ಹೇಳಿರ್ತಾನೆ ನಮ್ಮಪ್ಪ. ಅವನು ಸಾಲ ಮಾಡ್ತಾ ಇರ್ತಾನೆ, ಕೂಲಿ ಮಾಡ್ತಾ ಇರ್ತಾನೆ, ಆಟೋ ಓಡಿಸ್ತಾ ಇರ್ತಾನೆ, ಯಾವುದೋ ಗುಜರಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಆ ವ್ಯಕ್ತಿಯ ಕಷ್ಟದ ಸೆಕೆಂಡ್ರಿ. ಬಂದಂತ ವ್ಯಕ್ತಿಗಳಿಗೆ ನಗನಗತ ಆತ್ಮಸ್ಥೈರ್ಯ ತುಂಬ್ತಾರಲ್ಲ, ನಡಿ ಬರೀ ಏನೂ ಆಗಲ್ಲ, ಭಗವಂತ ಇದ್ದಾನೆ, ಭೈರವ ಇದ್ದಾನೆ, ನೀನ್ ಮುಂದೆ ಸಾಗು ಒಳ್ಳೇದಾಗುತ್ತೆ ಅಂತ ಬೆನ್ಸಟ್ಟಿ ಮುಂದೆ ಕಳಿಸ್ತಾರಲ್ಲ, ಅದು ಬಹಳ ಮುಖ್ಯವಾಗಿದೆ. ನೀವು ಬಹಳ ಖುಷಿ ಬಿದ್ದೋಗ್ಬಿಟ್ಟಿದೆ ನೆಲಕ್ಕೆ, ನಿಮ್ನ ಬೆನ್ಸಟ್ಟಿ ಹೇಳ್ಸ್ಬೇಕಲ್ಲ, ಆಗ ಇಂಥ ವ್ಯಕ್ತಿಗಳು ನಮಗೆ ಬೇಕು, ಆದರ್ಶವಾಗಿರ್ಬೇಕು. ರಾಮಕೃಷ್ಣೇಗೌಡರು ಪ್ರಾಯಶಃ ಅವ್ರ ಬಗ್ಗೆ ಏನಿದೆ, ಒಂದು ದಿನ ಆಗುತ್ತೆ ಇದು ಕಾರ್ಯಾಗಾರ, ಬಟ್ 2 ಮಾತನ್ನು ಹೇಳ್ಬೇಕು ಅಂತ ಅನ್ಕೊಂಡಿದ್ರು. ಸ್ವಾಮಿಯಿಂದ ನೀವು ಕಲಿಬೇಕು ಮೊದಲು. ನೀವು ಕಲಿತಾಗ ಬಹಳ ಮಕ್ಕಳುಗಳು ಮುಂದೆ ಬರ್ತಾರೆ. ಸ್ಪರ್ಧೆ ನಿಮ್ಗೊಂದು ವಿಚಾರ ತಿಳ್ಕೊಳ್ಳಿ. ಸಣ್ಣದೊಂದು ಕಥೆ ಹೇಳ್ತಂದ್ರೆ, ಕಥೆ ಕೊಟ್ಟರೆ 5 ನಿಮಿಷ ನಾನು ಜಾಸ್ತಿ ಮಾತಾಡಲ್ಲ. ಜಿಂಕೆ 100 ಕಿಲೋಮೀಟರ್ ಸ್ಪೀಡಲ್ಲಿ ಓಡುತ್ತೆ, ಹೌದಾನೆ? ಅದೇ ಹುಲಿ ಇದೆಯಲ್ಲ, ಅದ್ರ ವೇಗ ಬರೀ 50 ಕಿಲೋಮೀಟರ್. ಜಿಂಕೆಗೆ ಕಾನ್ಫಿಡೆಂಟ್ ಇಲ್ಲ, ಹುಲಿಗೆ ಕಾನ್ಫಿಡೆಂಟ್ ಇದೆ. ನಾನು ಆ ಜಿಂಕೆನ ಹೊಡೆದು ತಿಂದ್ರಿಂದ ಹುಲಿಗೆ ಕಾನ್ಫಿಡೆಂಟ್ ಇದೆ, ಬಟ್ ಜಿಂಕೆಗಿಲ್ಲ. ಯಾಕೆ ಅಂತಂದ್ರೆ ಜಿಂಕೆಗೆ ಬೈದಲ್ಲೇ ಅದು ಹೋಗಿ ಹುಲಿಗೆ ಆಹಾರ ಆಗ್ತದೆ. ಆ ಕಾನ್ಫಿಡೆಂಟ್ ನ ನೀವು ಎಲ್ಲ ಈ ಸಮಾಜವನ್ನ ಬೆಳೆಸುತ್ತೆ, ತಿದ್ದುತ್ತೆ. ಯಾರಿಗೆ ಗೊತ್ತು? ನಿಮ್ಮಲ್ಲೇ ಒಬ್ಬ ಟೀಚರ್, ಒಬ್ಬ ಮೋದಿ ಆಗ್ಬೋದು, ಒಬ್ಬ ಒಳ್ಳೆ ಗಾಯಕ ಆಗ್ಬೋದು, ಒಬ್ಬ ಕ್ರಿಕೆಟರ್ ಆಗ್ಬೋದು, ಒಬ್ಬ ಸಮಾಜ ಸುಧಾರಕ ಆಗ್ಬೋದು, ಅಥವಾ MLA ಆಗ್ಬೋದು. ಯಾರು ಗೊತ್ತಿರುತ್ತೆ? ನಾವು ತಿದ್ದಿರ್ತಾನೆ ಗೊತ್ತಾಗಲ್ಲ ಹೋಗೋಣ, ಅಥವಾ UPSC ಪಾಸ್ ಮಾಡ್ಬೋದು, ಅಥವಾ KS ಪಾಸ್ ಮಾಡ್ಬೋದು. ನಿಮ್ಮಲ್ಲೇ ಇರ್ತಾನೆ ಒಬ್ಬ ಟೀಚರ್, ನಿಮ್ಮಲ್ಲೇ ಒಬ್ಬ ಒಳ್ಳೆ ಇರ್ತಾನೆ. ಅದರಿಂದ ನಿಜವಾದ ಕ್ರಾಂತಿಕಾರಿಗಳು ಅಂತಂದ್ರೆ ನೀವು, ಸಮಾಜದ ಶಿಲ್ಪಿಗಳು ಅಂತಂದ್ರೆ ನೀವು,
ಸಮಾಜ ಸುಧಾರಕರು ಅಂದ್ರೆ ನೀವು. ದಯವಿಟ್ಟು ಮಕ್ಕಳ ಭವಿಷ್ಯವನ್ನ ಚೆಲ್ಲಾಟ ಆಡಬೇಡಿ. ಮಕ್ಕಳುಗಳಿಗೆ